ಇಲ್ಲೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ರಿಯಾಜ್ ಆ್ಯಂಡ್ ಮಲ್ಲಿಕಾರ್ಜುನ್. ನಮಸ್ಕಾರ ಕರ್ನಾಟಕ ಜನಕ್ಕೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. 7 days ವಿಡಿಯೋ ಬ್ಲಾಗ್ ಚಾಲೆಂಜ್ನಲ್ಲಿ ಇವತ್ತು ಡೇ 7 ಗುರು. ಒಂದು ವಾರ ನಾನು ವಿಡಿಯೋ ಶೂಟ್ ಮಾಡಬೇಕು, ಬ್ಲಾಗಿಂಗ್ ಮಾಡಬೇಕು ಅಂತೇಳಿ ಎವ್ರಿ ಡೇ ವಿಡಿಯೋ ಶೂಟ್ ಮಾಡಿದ್ದೀನಿ. ಶೆಡ್ ಹತ್ರ, ಮನೆ ಹತ್ರ ಎಲ್ಲಾನು ವಿಡಿಯೋಸ್ ಹಾಕಿದ್ದೀನಿ. ಈ 1 week ಟೋಟಲಿ 7 ವಿಡಿಯೋಸ್. ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟಲ್ಲಿ ಪ್ಲೀಸ್ ಫಸ್ಟ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಮಾಡಬೇಕಾ ಮಾಡಬಾರ್ದು ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗುರು, ಓಕೆನಾ? ಇವಾಗ ನಾನು ಶೆಡ್ಡಲ್ ಹತ್ರ ಇದ್ದೀನಿ, ಆಲ್ಮೋಸ್ಟ್ ಟೈಮ್ಗೆಲ್ಲ ಆಗ್ಬಿಟ್ಟಿದೆ. ಇವಾಗ ಮನೆಗೆ ಹೋಗೋ ಟೈಮ್ ಆಗಿದೆ ಗುರು. ನಮ್ಮಪ್ಪ ಒಂದು ಪ್ಲ್ಯಾನ್ ಏನು ಮಾಡಿದರೆ ಅದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಗುರು, ಎಲ್ಲಕ್ಕೂ ಹಾಲು ಪಾಲು ಇನ್ಬಿಟ್ಟು ಅಷ್ಟೇ ಮೇಲೆ ಹಾಕಿದ್ದೀನಿ. ಆ ಟೈಮ್ ಆಗಿದೆ ಆಲ್ರೆಡಿ, ಮನೆಗೆ ಹೋಗಬೇಕು. ಇದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಈ 2 ಎಮ್ಮೆಗೆ ಬಿಸಿಲು ಬರ್ತಾಯಿತ್ತು ಮೊದಲು. ಅದಕ್ಕೋಸ್ಕರ ಈ ಸೊಳ್ಳೆ ಪದರ ಥರ ಇದು ಗ್ರೀನ್ ಕಲರ್ ಇದನ್ನು ಕಟ್ಟಿದ್ದಾರೆ ಅಲ್ಲ, ಇಲ್ಲೊಂದು 4 ಸೈಡೆಲ್ಲ ಕಟ್ಟಿದ್ದಾರೆ. ಈವ್ನಿಂಗ್ವರೆಗೂ ಇವು ಬಿಸಿಲಲ್ಲೇ ಇರುತ್ತವೆ, ಅದಕ್ಕೋಸ್ಕರ ಈ ಥರಂಗತೆ ಮಾಡಿದ್ದಾರೆ. ಇವಕ್ಕೆ ನೆರಳಾಗಲಿ ಅಂತ ಹೇಳಿ ನಮ್ಮಪ್ಪ ಮಾಡಿದ್ದಾರೆ. ನಾನು ಅವತ್ತು ಹೋಗಲಿಲ್ಲ, ಅವತ್ತು ಕಟ್ಟೊಂಬಂದು ನನಗೆ ಆತ ಕರಲಿಲ್ಲ, ನಾನು ಮಾಡ್ಲಿಕ್ಕೆ ಹೋಗಲಿಲ್ಲ ಕೆಲಸನ. ಇದ್ದರೆ ನಾನು ಅದನ್ನು ಮಾಡ್ತಿದ್ದೆ ಅನಿಸುತ್ತೆ. ಓಕೆ, ಇವಾಗಂತೂ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಗುರು. ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಇದ್ದರೆ ಕೆಲಸ ಮಾಡೋಣ, ಅಮ್ಮನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಆಮೇಲೆ ನೈಟ್ವರೆಗೂ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿರುತ್ತೆ. ನೈಟ್ವರೆಗೂ ವಿಡಿಯೋ ಶೂಟ್ ಮಾಡ್ತೀನಿ. ನಮ್ಮ ಫ್ರೆಂಡ್ ಜೊತೆ ವಾಕಿಂಗ್ ಬಂದಿದ್ದೆ. ಇಲ್ಲೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ರಿಯಾಜ್ ಆ್ಯಂಡ್ ಮಲ್ಲಿಕಾರ್ಜುನ್. ಇಲ್ಲಿ ಕಾಣ್ತಲ್ಲ ಆಳ, ನಾವು ಸಣ್ಣರಿದ್ದಾಗ ಇಲ್ಲಿ ಸ್ನಾನ ಮಾಡಿದ್ವಿ, ಇಲ್ಲಿಂದ ಜಂಪ್ ಮಾಡ್ತಿದ್ವಿ. ನೀನು ಸ್ನಾನ ಮಾಡಿದ್ವಿ ಬೇಡ ಈಗ ಮಾಡ್ಯಾನ ಮತ್ತಕೊಂಡಿಲ್ಲ, ನಾನು ಮಾಡಿದ್ದೆ. ಆದ್ರೆ ಇವಾಗ ಇಲ್ಲಿ ನಡ್ಕೊಂಡು ಹೋಗಕ್ಕೆ ಒಂಥರ ಅಸಹ್ಯ ಆಗತ್ತೆ. ಗಟ್ರ ಹೆಂಗೆ ಮಾಡ್ಬಿಟ್ರೆ ನೋಡಿ ಗುರು, ಟೈಮ್ ಎಲ್ಲ ಬರಲ್ಲ, ಮುಗೀತದೆ ಎಲ್ಲ. ಎಲ್ಲಿಂದ ನೀರು ಬರ್ತಾಯಿತ್ತು ಗುರು. ಮೊದಲು ಎಲ್ಲ ತುಂಬ ಇದೆಲ್ಲ ನಾವು ಈಜಾಡ್ತಿದ್ವಿ. ಇವಾಗೆಲ್ಲ ಇಲ್ಲೆಲ್ಲ ಗಲೀಜ್ ಮಾಡಕ್ಕೆ ಬಿಟ್ರೆ ಎಲ್ಲ ಮಾಡ್ತಿದ್ ಗುರು. ಹೊಟ್ಟೆ ನೋಡೋದು ದಪ್ಪ ಆಗ್ಬಿಟ್ರಿ ನಾನು ಸ್ವಲ್ಪ. ಈ ನನ್ನ ಮಗ ಲಂಬು, ಇವನು ದಪ್ಪ. ಮಾರ್ನಿಂಗ್ ಇತ್ತಲ್ಲ ಗುರು, ಇಲ್ಲಿ ವಾಕಿಂಗ್ ಮಾಡಕ್ ಬರ್ತಾ ಇರ್ತಾರ. ಈವ್ನಿಂಗ್ ಟೈಮ್ ಇವಾಗೂ ಬರ್ತಾರೆ. ಬೆಳಗ್ಗೆ ಬರೋಣ, 5 ಗಂಟೆಗೆ ಬರ್ಬೋದು. 5 ಗಂಟೆಗೆ ವಾಕಿಂಗ್ ಮಾಡಕ್ ಬರ್ತಿರ್ತಾರ. ನಾವು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಗುರು ಸನ್ಸೆಟ್ ಆಗತ್ತೆ ನೋಡಿ, ಚೂರ ತಿಳ್ಕೊಂತಿ. ಇದು 3x ಅಷ್ಟು ಹೋಗ್ತದೆ. 3x ಹಾಕಿದ್ರೂ ಸೇಕ್ ಆಗಲ್ಲ. ಮುಗೀತ್ ಕಂಪ್ಲೀಟ್, ಸೂರ್ಯ ಹೋದ. ಅದು ನಾಳೆ ಮಾರ್ನಿಂಗ್ ನಾವು ಫೇರಿಂಗ್ ಸರ. ಇವಾಗ ಹೇಳ್ರಿ, ರನ್ನಿಂಗ್ ಮಾಡ್ತೀರಾ? ನಮ್ಮ ಫ್ರೆಂಡ್ಸು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಓದ್ತಿದ್ದಾರೆ ಗುರು, ಇಬ್ರು ಓದ್ತಿದ್ದಾರೆ. ನಾವು ಮಾತ್ರ ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ಬಿಟ್ಟಿದ್ವಿ, ಟ್ರೈ ಇಟ್ಕೊಂಡ್ಬಿಟ್ಟಿದ್ವಿ. ಪಾಪ ಇವರಾದ್ರೂ ಬರ್ಕಲ್ಲ. ಕಂಗ್ರಾಟ್ಸ್ ಮ್ಯಾನ್, ಎಕ್ಸಾಮ್ ಪಾಸ್ ಆಗೈತೆ ಅಂತ. 4ನೇ ತಾರೀಕು ನೀವು ರನ್ನಿಂಗ್ ಬೇಸ್ ಮಾಡ್ಬೇಕು. ಬ್ಲಾಗ್ ಶೂಟ್ ಮಾಡ್ತೀನಲ್ಲ, ಟೈಮ್ ಸಿಕ್ಕಿದ್ರೆ ಬರ್ತೀನಿ. ನಮ್ಮೆಲ್ಲ 1600 ಮೀಟ್ರ್. ಎಲ್ಲರೂ ಅವ್ನಿಗೆ ಆಲ್ ದಿ ಬೆಸ್ಟ್ ಹೇಳ್ರಿ. ಮತ್ತೆ 100 ಮೀಟ್ರ್ ಹೋಗ್ತೀಯಾ? ಮಾರ್ನಿಂಗ್ ಬರ್ಬೇಕು, ಚೆನ್ನಾಗಿ. ಹಾಂ ರೆಡಿ. ನಾ ಓಡಮ್ಮನ ಗುರು, ನಾವು ಚಪ್ಪಲಿ ಹಾಕೊಂಬಂದೀವಿ ಇಬ್ರು. ಅವ್ನು ಶೂಸ್ ಹಾಕೊಂಬಂದಾನ. ನಾನು ಇವತ್ತು ಹೊಸ ಶೂ ತಗೊಂಬಂದಿದ್ನಲ್ಲ, ಅವನ್ನ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಗುರು. ಅಷ್ಟು ದೂರ ಹೋದ್ ನಾವು ಅಲ್ಲಿ. ಏನೋ ಈ ಸಲ ಆಗ್ಬೇಕು ಗುರು, ಏನಾದ್ರು ಮಾಡಿ. ಕಮಾನ್ ಅಲ್ಲಿ ಮಾರ್ನಿಂಗ್ ಬರಮಂದ. ಸ್ಪೀಡ್ ಮಾರ್ನಿಂಗ್ ಬರೋಣ. ಇಲ್ಲಿ ಟೈಮ್ ಭಾಳ ಶಾರ್ಟ್ ಐತ್ಲಿ ಅವನಿಗೆ. 4ನೇ ತಾರೀಕು ಕೊಟ್ಬಿಡ್ರ. ಅಲ್ಲಿಗೆ ಹೋಗಿ ಬಾ. ನಿಂದ ಯಾವ ಎಕ್ಸಾಮ್? 5ಕ್ಕೆ ಎಕ್ಸಾಮ್ ಐತಾ? ಬರೀ ಒಂದು ತಿಂಗಳು ಕೊಡ್ತಾರೆ. ಅಲ್ಲ ಮೇಲೆ ನಿನಗೆ ಎಷ್ಟು ಸಾಕಂತಿಲ್ಲ. ಎಷ್ಟು ಒಂದು 500 ಮೀಟ್ರ್ ನೋಡಿ. ಇವಾಗ 1600 ಮೀಟ್ರ್ ಹೊಡ್ಬೇಕಿನ್ನ. ಕುಂದು 1 ನಿಮಿಷ. ಜಂಗಮರ ಕಲ್ಗುಡಿ 1 ಕಿಲೋಮೀಟ್ರ್, ಗಂಗಾವತಿ 5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಗುರು ಇವಾಗ ಐತಲ್ಲ ನಮ್ಮ ಮಲ್ಲಿಕಾರ್ಜುನ್ ಅವರು, ಈ ನೀರಿನ ಆಲೆ ಐತಲ್ಲ, ಇಲ್ಲಿಂದ ಜಂಪ್ ಮಾಡ್ತಾರೆ ಅಲ್ಲಿವರೆಗೂ. ಲಾಂಗ್ ಜಂಪ್. ಕಮಾನ್. ಅಲ್ಲ, ರನ್ನಿಂಗು ಲಾಂಗ್ ಜಂಪ್ ಇರ್ತೈತೆನಾ? ಮತ್ತೇನರ್ಥ? ಗುಂಡು ಸತ್ತ ಬಂದು ಸ್ಪೀಡ್ ಬಂದು ಎಗರಿದ್ರು ಫಾಸ್ಟ್. ಇಲ್ಲಿ ಬಂದು ನಾರ್ಮಲ್ ನೋಡಿದೀನಿ. ಸ್ಪೀಡ್ ಬಂದು ಎಗರ್ಲಿ ಪಕ್ಕ ಇಲ್ಲಿ ಬರ್ತೀನಿ. ಪಕ್ಕ ಇಲ್ಲ ಗುರು, ನಮ್ಮ ಸರೆ ಪರ ಕುಡ್ದು ಕಿಂಗ್ ಫಿಶರ್ ಕುಡಿದ್ಬಿಟ್ಟು ಹಿಂಗ ಬಿಸಾಕ್ ಹೋಗಿರ್ತಾರೆ ಗುರು. ಇದನ್ನ
ಮಲ್ಲಿ ಲೇ ನಿಜ ಹೇಳಿ ಇಂಥ ಬಾಟ್ಲಿ ನಾವು ಸೊಳ್ಳ ತಗೊಂಡಾಗ ಮಾರ್ತಿದ್ವಲ್ಲ ಯಾರು ನಿಜಲ್ಲಿ ಅಪ್ಪ ಇಂದು ಒಂದು 10-15 ಬಾಟ್ಲಿ ಹುಡುಕಿ ಆಡಿ ಹೋಗಿ ಕೊಟ್ಟು 10 ರೂಪಾಯಿ ತಗೋದು ಮಸ್ತು. ಹಲೋ ಆರಾಮಾಗ್ತಿ ರೇಡಿಂಗ ಆಗತ್ತ ಆರಾಮಾಗತ್ತ ನೋಡ. ಅಲ್ಲಿಂದ ಇಡ್ತದ ಇಲ್ಲಿ ಜಂಪ್ ಮಾಡಿ ಇಷ್ಟು ಮಲ್ಯ 6 days ಟೈಮ್ ಐತೆ. 6 ದಿನ ಪ್ರಾಕ್ಟೀಸ್ ಮಾಡು. ಓಕೆ ಹಜರತ್ ಬಳಿಗಾರ್ ಲಾಂಗ್ ಜಂಪ್. ಓಕೆ ಒಳ್ಳ ಎಷ್ಟೊತ್ತು ಲೇಟಿಗ ಇಲ್ಲಿ ಬಂದ್ರೆ ಲೇ ನೋಡು ಇಷ್ಟಲಿ. ಇವಾಗ ರನ್ನಿಂಗ್ ಮಾಡಮ್ಮ, ಅದ್ರ ಮಾಲಕ್ ಸ್ಲೋ ಹೋಗಮ್ಮ. ಟೈಮಿಂಗ್ ಇಡಮ್ಮ. ಟೈಮಿಂಗ್ ಇಡ ಎಷ್ಟು ಮಾ ಆನ್ ಮಾಡು, ಸ್ಟಾರ್ಟ್ ಮಾಡು. ಇಲ್ಲ ಟೈಮ್ ಆಗಲ್ಲ, 2 ಸೆಕೆಂಡ್ ಆತ. ರನ್ನಿಂಗ್ ಎಷ್ಟು ಟೈಮ್ ನೋಡಮ್ಮ. ಒಂದು ಕೈಯಲ್ಲಿ ಫಿಸಿಕಲ್ ಟ್ರೈನಿಂಗ್ ಒಂಥರ ಸಕ್ಸಸ್ಫುಲ್ಲಿ ಆಗತೈತಿ. ಏ ನಾನಿಂತರ ಓಡಿಲ್ಲ ಯಾವಾಗ ಈವ್ನಿಂಗ್ ಟೈಮ್ ಸೂರ್ಯ ಎಲ್ಲ ಮುಣಿಗೋಗ್ಬಿಟ್ಟಣ, ಕತ್ತಾಗೋ ಟೈಮ್. ಟಾರ್ಗೆಟ್ ಬಂದು ಅಲ್ಲಿ ಐತಿ. ಇಲ್ಲಿ ನನಗಂತ ಸಾಕೈತೆ ಗುರು, ದಮ್ಮತ್ ಬರ್ತ. ಹೋಗ್ಬರ್ರಿ. ಹೋಗಮ್ಮ. ಇನ್ನಿಬ್ರು ಓಡ್ತೀರಾ? ಇವಾಗ ದಮ್ಮತ್ತೈತಲ್ಲ ನಿಂಗ 100 ಮೀಟರ್ ಮತ್ತೆ ದಮ್ಮರ್ಷ ಮತ್ತೆ ಓಡ್ ಮತ್ತೆ 100 ಮೀಟ್ರ್ ಓಡ್ರಿ. ಓಕೆ ಓಡ್ಲಿ ಇಬ್ಬರು ಕಾಂಪಿಟೇಟಿವ್ ಓದ್ತಾ ಇದ್ದಾರ. ನಾವು ಮಾತ್ರ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾ ಡ್ರಾಯಿಂಗ್ ಮಾಡ್ತಾ ಇದರಲ್ಲೇ ಏನಾದರೂ ಸಕ್ಸಸ್ ಕಾಣಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸು ಸಕ್ಸಸ್ ಆಗಲಿ ಲೈಫಲ್ಲಿ. ಐ ಥಿಂಕ್ ತುಂಬ ಎಂಜಾಯ್ ಮಾಡಿದೆ ಈ ಬ್ಲಾಗಲ್ಲಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನೆಲ್ನ ಸಡೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ, ಹೊಸ ಬ್ಲಾಗಿಗೆ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.